ಹೋಳಿ ಹಬ್ಬದ ತಂತ್ರಗಳು. 17 ಸರಳ ಪರಿಹಾರಗಳು. ಹೋಳಿ ರಾತ್ರಿಯಲ್ಲಿ ಯಾವುದಾದರೂ ಒಂದನ್ನು ಪ್ರಯತ್ನಿಸಿ. 1. ಹೋಳಿ ಹಬ್ಬದ ರಾತ್ರಿ ಮನೆಯ ಮುಖ್ಯ ದ್ವಾರದಲ್ಲಿ ಸಾಸಿವೆ ಎಣ್ಣೆಯ 4 ಕಡೆ ದೀಪವನ್ನು ಹಚ್ಚಿ ಪೂಜಿಸಿ. ಇದರ ನಂತರ ಸಂತೋಷ ಮತ್ತು ಸಮೃದ್ಧಿಗಾಗಿ ದೇವರನ್ನು ಪ್ರಾರ್ಥಿಸಿ. ನಂಬಿಕೆಯ ಪ್ರಕಾರ ಇದನ್ನು ಮಾಡುವುದರಿಂದ ಜೀವನದ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗುತ್ತವೆ. 2. ರಾಹುವಿನ ಕಾರಣದಿಂದ ಸಮಸ್ಯೆ ಇದ್ದರೆ ತೆಂಗಿನಕಾಯಿ ಚಿಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಹಲಸಿನ ಎಣ್ಣೆಯನ್ನು ತುಂಬಿಸಿ ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಮತ್ತು ಈ ಉಂಡೆಯನ್ನು ಉರಿಯುತ್ತಿರುವ ಹೋಳಿಯ ದಹನಕ್ಕೆ ಹಾಕಿ. ನಂಬಿಕೆಯ ಪ್ರಕಾರ ಹೀಗೆ ಮಾಡುವುದರಿಂದ ರಾಹುವಿನ ದುಷ್ಪರಿಣಾಮ ನಿವಾರಣೆಯಾಗುತ್ತದೆ. 3. ಆರ್ಥಿಕ ನಷ್ಟವನ್ನು ತಪ್ಪಿಸಲು ಹೋಳಿ ದಿನದಂದು ಮನೆಯ ಮುಖ್ಯ ದ್ವಾರದ ಮೇಲೆ ಗುಲಾಲನ್ನು ಸಿಂಪಡಿಸಿ ಮತ್ತು ಅದರ ಮೇಲೆ 2 ಮುಖದ ದೀಪವನ್ನು ಹಚ್ಚಿ. ದೀಪವನ್ನು ಬೆಳಗಿಸುವಾಗ ಆರ್ಥಿಕ ನಷ್ಟದಿಂದ ರಕ್ಷಣೆಗಾಗಿ ಲಕ್ಷ್ಮೀ ದೇವಿಗೆ ಪ್ರಾರ್ಥಿಸಿ. ದೀಪವು ಆರಿದ ನಂತರ ಹೋಳಿಯ ಬೆಂಕಿಯಲ್ಲಿ ಎಸೆಯಿರಿ. ಭಕ್ತಿಯಿಂದ ಹೀಗೆ ಮಾಡಿ. ಹೀಗೆ ಮಾಡಿದರೆ ಧನಹಾನಿ ಆಗುವುದಿಲ್ಲ ಎಂಬ ನಂಬಿಕೆಯಿದೆ. 4. ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಹೋಳಿಯ ದಹನದಲ್ಲಿ ತುಪ್ಪದಲ್ಲಿ ನೆನೆಸಿದ 2 ಲವಂಗ, ಹಲವಾರು ಬತಾಶ ಮತ್ತು 1 ವೀಳ್ಯದೆಲೆಯನ್ನು ಅರ್ಪಿಸಬೇಕು. ಅಲ್ಲದೆ ಹೋಳಿಗೆ 11 ಪರಿಕ್ರಮ ಮಾಡುವಾಗ ಒಣ ಕೊಬ್ಬರಿಯನ್ನು ಹೋಳಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. 5. ಹೋಳಿಯ ದಹನದ 2ನೇ ದಿನ ಹೋಳಿ ಕಾಳ ಭಸ್ಮವನ್ನು ಮನೆಗೆ ತಂದು ಅದರಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಉಪ್ಪನ್ನು ಬೆರೆಸಿ ಇಡಬೇಕು. ಇದನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ದೆವ್ವ ಅಥವಾ ದುಷ್ಟ ಕಣ್ಣುಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ. 6. ಶತ್ರುಗಳನ್ನು ತೊಡೆದುಹಾಕಲು ಹೋಳಿಯ ದಹನದ ಸಮಯದಲ್ಲಿ 7 ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೇ ಶತ್ರು ಅಡ್ಡಿಯಾಗಬಾರದು ಎಂದು ದೇವರನ್ನು ಪ್ರಾರ್ಥಿಸಿ. ಪ್ರಾರ್ಥನೆಯ ನಂತರ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಉರಿಯುತ್ತಿರುವ ಹೋಲಿಕಾದಲ್ಲಿ ಗೋಮತಿ ಚಕ್ರವನ್ನು ಹಾಕಿ. 7. ಮನೆಯ ತೊಂದರೆಗಳಿಂದ ಪರಿಹಾರ ಪಡೆಯಲು ಮತ್ತು ಸಂತೋಷ ಹಾಗೂ ಶಾಂತಿಗಾಗಿ ಹೋಳಿಯ ಬೆಂಕಿಯಲ್ಲಿ ಜವೆ ಹಿಟ್ಟನ್ನು ಅರ್ಪಿಸಿ. 8. ಹೋಳಿಯ ದಹನದ 2ನೇ ದಿನ ಭಸ್ಮವನ್ನು ತೆಗೆದುಕೊಂಡು ಕೆಂಪು ಕರವಸ್ತ್ರದಲ್ಲಿ ಕಟ್ಟಿಕೊಂಡು ಹಣದ ಸ್ಥಳದಲ್ಲಿ ಇಡುವುದರಿಂದ ಅನಗತ್ಯ ಖರ್ಚುಗಳು ನಿಲ್ಲುತ್ತವೆ. 9. ವೈವಾಹಿಕ ಜೀವನದಲ್ಲಿ ಶಾಂತಿಗಾಗಿ ಹೋಳಿ ರಾತ್ರಿ ಉತ್ತರ ದಿಕ್ಕಿನಲ್ಲಿ ಹಾಸಿಗೆಯ ಮೇಲೆ ಬಿಳಿ ಬಟ್ಟೆಯನ್ನು ಹರಡಿ ಮತ್ತು ನವಗ್ರಹ ಯಂತ್ರವನ್ನು ಚಂದ್ರ, ಕಾಳುಗಳು, ಅಕ್ಕಿ, ಗೋಧಿ, ಉದ್ದು, ಕರಿಬೇವು ಮತ್ತು ಎಳ್ಳು ಬೀಜಗಳ ರಾಶಿಯ ಮೇಲೆ ಸ್ಥಾಪಿಸಿ. ಇದಾದ ನಂತರ ಕುಂಕುಮ ತಿಲಕವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಪೂಜಿಸಬೇಕು. 10. ಮದುವೆಯಲ್ಲಿ ಅಡಚಣೆ ಉಂಟಾಗುವಲ್ಲಿ ಹೋಳಿ ಹಬ್ಬದ ಬೆಳಿಗ್ಗೆ 1 ಸಂಪೂರ್ಣ ವೀಳ್ಯದೆಲೆ ಮತ್ತು ಅರಿಶಿಣವನ್ನು ತೆಗೆದುಕೊಂಡು ಅದನ್ನು ಶಿವಲಿಂಗಕ್ಕೆ ಅರ್ಪಿಸಿ ಮತ್ತು ಹಿಂತಿರುಗದೆ ಮನೆಗೆ ಬನ್ನಿ. ಮರುದಿನವೂ ಅದೇ ವಿಧಾನವನ್ನು ಬಳಸಿ. ನಿಮ್ಮ ಆಸೆ ಬೇಗನೆ ನೆರವೇರುತ್ತದೆ. 11. ದುಷ್ಟ ಕಣ್ಣಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಹಸುವಿನ ಸಗಣಿಯಲ್ಲಿ ಜವೆ, ಅರಸಿ ಮತ್ತು ಕುಶವನ್ನು ಬೆರೆಸಿ ಸಣ್ಣ ಉಪ್ಪಳ ಮಾಡಿ ಮತ್ತು ಅದನ್ನು ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕಿ. 12. ಹೋಳಿಯ ದಹನದ ರಾತ್ರಿ ಕುಂಕುಮವನ್ನು ತೆಗೆದುಕೊಂಡು ಕ್ಲೀಂ ಕಾಮದೇವಾಯ ಫಟ್ ಸ್ವಾಹ ಎಂಬ ಮಂತ್ರದಿಂದ ಆವಾಹನೆ ಮಾಡಿ ಹೋಳಿ ದಿನದಂದು ಗೂಗಲ್ನಲ್ಲಿ ಬೆರೆಸಿ ಯಾರೊಬ್ಬರ ತಲೆಯ ಮೇಲೆ ಸುರಿಯುವುದರಿಂದ ಅವನು ನಿಮ್ಮ ನಿಯಂತ್ರಣಕ್ಕೆ ಬರುತ್ತಾನೆ. 13. ಹೋಳಿ ರಾತ್ರಿ ಓಂ ನಮೋ ದಂಡಾಯ ಸ್ವಾಹ ಎಂಬ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ. 14. ಹೋಳಿಯ ದಹನದ ರಾತ್ರಿ 21 ಗೋಮತಿ ಚಕ್ರವನ್ನು ತೆಗೆದುಕೊಂಡು ಶಿವಲಿಂಗದ ಮೇಲೆ ಅರ್ಪಿಸುವುದರಿಂದ ವ್ಯಾಪಾರದಲ್ಲಿ ಲಾಭ ಬರುತ್ತದೆ.
15. ಎರವಲು ಪಡೆದ ಮೊತ್ತವನ್ನು ಮರಳಿ ಪಡೆಯಲು ಹೋಳಿಯ ದಹನ ಸೈಟ್ನಲ್ಲಿ ದಾಳಿಂಬೆ ಮರದಿಂದ ಅವನ ಹೆಸರನ್ನು ಬರೆಯುವುದು ಮತ್ತು ಹಣವನ್ನು ಹಿಂದಿರುಗಿಸುವ ಹೋಳಿ ಮಾತೆಗೆ ವಿನಂತಿಸುವ ಅವನ ಹೆಸರಿನ ಮೇಲೆ ಹಸಿರು ಗುಲಾಲ್ ಅನ್ನು ಸಿಂಪಡಿಸುವುದು ಪ್ರಯೋಜನಕಾರಿಯಾಗಿದೆ. 16. ಹೋಳಿಯಂದು ರಾತ್ರಿ 12 ಗಂಟೆಗೆ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು 7 ಪರಿಕ್ರಮವನ್ನು ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. 17. ಸುಡುವ ಹೋಳಿಯಲ್ಲಿ ಗೋಮತಿ ಚಕ್ರ ಕೌರಿಗಳನ್ನು ನಿಮ್ಮ ಮೇಲಿಂದ ದೃಷ್ಟಿ ತೆಗೆದುಹಾಕುವುದರಿಂದ ಜೀವನದ ಪ್ರತಿಯೊಂದು ಅಡೆತಡೆಗಳು ನಾಶವಾಗುತ್ತವೆ. 18. ಬಡತನವನ್ನು ತೊಡೆದುಹಾಕಲು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಕಪ್ಪು ಎಳ್ಳು, 7 ಲವಂಗ, 3 ವಿಳೆದೆಲೆ, 50 ಗ್ರಾಂ ಸಾಸಿವೆ ಮತ್ತು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಒಂದು ಕಟ್ಟು ಮಾಡಿ ನಂತರ ಅದನ್ನು ನಿಮ್ಮ ಸುತ್ತಲೂ 7 ಬಾರಿ ಹೊಡೆದು ಹೋಳಿಯ ದಹನದಲ್ಲಿ ಹಾಕಿ ಮತ್ತು 7 ನಿಂಬೆಹಣ್ಣಿನ ಮಾಲೆಯನ್ನು ಮಾಡಿ ಭೈರವ ದೇವರಿಗೆ ಅರ್ಪಿಸಿ. 19. ಹೋಳಿಯ ದಹನದ ಸಮಯದಲ್ಲಿ ಉರಿಯುವ ಉರಿಯಲ್ಲಿ ಹಪ್ಪಳವನ್ನು ಬೇಯಿಸಿ ತಿನ್ನಿರಿ. ಇದು ದೇಹಕ್ಕೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.